ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಆರಿ ಹಿಪ್ ಬೆಲ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ತುಂಬ ಕಡೆ ನೋಡಿರ್ತೀರಾ, ಆರಿ ಎಂಬ್ರಾಯ್ಡ್ರಿ ಮಾಡಿ ಆ ಬೆಲ್ಟನ್ನ ಬ್ಲೌಸ್ ಮೇಲೆ ವೇರ್ ಮಾಡ್ತಾರೆ. ಅಂದರೆ ಸ್ಯಾರಿ ಹಾಕೊಂಡು ಸ್ಯಾರಿ ಮೇಲೆ ವೇರ್ ಮಾಡ್ತಾರೆ. ತುಂಬ ಡಿಸೈನ್ಸ್ ಕೂಡ ನೋಡಿರ್ತೀರಾ. ನಾನು ಇವಾಗ ಪಿಕ್ಚರ್ಸ್ ಕೂಡ ಅಟ್ಯಾಚ್ ಮಾಡ್ತೀನಿ. ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಸೊ ಗೊತ್ತಾಗ್ಲಿ ಅಂತ ಹೇಳಿ ಸ್ವಲ್ಪ ಪಿಂಟ್ರೆಸ್ಟಲ್ಲಿರೋ ಫೋಟೋಸ್ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಒಂದ್ಸಲ ಚೆಕ್ ಮಾಡಿ, ಎಲ್ಲಾನು ನಿಮಗೆ ಐಡಿಯಾ ಸಿಗುತ್ತೆ. ವೇಸ್ಟ್ ಬೆಲ್ಟಲ್ಲಿ ಬಂದು ಸೇಮ್ ಎಂಬ್ರಾಯ್ಡ್ರಿ ನಾನು ಏನು ಹೇಳ್ಕೊಟ್ಟಿರ್ತೀನಿ ಸೇಮ್ ಅದೇ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಯಾವುದೇ ಹಿಪ್ ಬೆಲ್ಟ್ ನೋಡಿದ್ರೆ ನಿಮ್ಗೆ ಯಾವ ಥರ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಗೊತ್ತಾಗುತ್ತೆ. ಬಟ್ ಅದ್ರದ್ದು ಐಡಿಯಾಸ್ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಒಂದು ವೇಸ್ಟ್ ಬೆಲ್ಟ್ ಮಾಡಿ ತೋರಿಸೋದಕ್ಕಿಂತ ಅದ್ರ ಐಡಿಯಾಸ್ ತೋರಿಸಿ ಒಂದು ಸಿಂಪಲ್ ಸ್ಯಾಂಪಲ್ ತೋರಿಸಿದ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆರಿ ಹಿಪ್ ಬೆಲ್ಟ್ ಅಲ್ಲಿ 3 ಟೈಪ್ಸ್ ಬರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ದು ವೇಸ್ಟ್ ಸೈಜ್ ಏನಿದೆ ಅದು ಬಂದು 32 ಅಂತ ಇಟ್ಕೊಳ್ಳೋಣ. ಸೊ 32 ವೇಸ್ಟ್ ಸೈಜ್ ಇರೋರಿಗೆ 3 ಥರ ವೇಸ್ಟ್ ಬೆಲ್ಟ್ಗಳು ಬರುತ್ತೆ. ಮೊದಲನೇದು ಬಂದು ಫ್ರಂಟ್ ಸೈಜ್ ಮಾತ್ರ ಎಂಬ್ರಾಯ್ಡ್ರಿ ಬರುತ್ತೆ. ಅಂದರೆ ಇಲ್ಲಿ ಮಾತ್ರ ನಿಮಗೆ ಎಂಬ್ರಾಯ್ಡ್ರಿ ಇರುತ್ತೆ. ಫ್ರಂಟ್ ನೀವು ವೇರ್ ಮಾಡಿದಾಗ ಮುಂದೆ ಮಾತ್ರ ನಿಮಗೆ ಎಂಬ್ರಾಯ್ಡ್ರಿ ಬರುತ್ತೆ. ಇನ್ನು ಎರಡು ಸೈಡ್ ಏನಿರುತ್ತೆ ಅದು ಟ್ಯಾಗ್ ಹಾಕಿ ಕಟ್ಟೋದಿರುತ್ತೆ. ಎರಡು ಸೈಡು ಟ್ಯಾಗ್ ಹಾಕಿ ಕಟ್ಟೋದಿರುತ್ತೆ. ಫ್ರಂಟ್ ಸೈಡು ನಿಮಗೆ ಎಂಬ್ರಾಯ್ಡ್ರಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ 32 ಅಲ್ಲಿ ಹಾಫ್ ಅಂತ ಅಂದರೆ 16 ಇಂಚು. ಇದು 16 ಇಂಚು ಬಂದು ನಿಮಗೆ ಎಂಬ್ರಾಯ್ಡ್ರಿ ಇರುತ್ತೆ. ಇದು 8 ಇಂಚು, ಇದು 8 ಇಂಚು ನಿಮಗೆ ಟ್ಯಾಗ್ ಆ ಕಡೆ ಈ ಕಡೆ ಕಟ್ಟೋದಿರುತ್ತೆ. ನಿಮಗೆ ಇದು ಇಂಚಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಫ್ರಂಟ್ ಪಾರ್ಟ್ ಮಾತ್ರ. ನೀವು ಇವಾಗ ವೇಸ್ಟ್ ಬೆಲ್ಟ್ ವೇರ್ ಮಾಡಿದ್ರಿ ಅಂದರೆ ಮುಂದ್ಗಡೆ ಮಾತ್ರ ನಿಮಗೆ ಎಂಬ್ರಾಯ್ಡ್ರಿ ಇರುತ್ತೆ. ಸೈಡಿಂದ ಹಿಂದ್ಗಡೆವರೆಗೂ ನಿಮಗೆ ಟ್ಯಾಗ್ ಈ ಥರ ಕಟ್ಟೋದು ಬರುತ್ತೆ. ಎರಡನೇ ಟೈಪ್ ಬಂದು ಸೇಮ್ ಇದೇ ಥರನೇ ಫ್ರಂಟ್ ಮಾತ್ರ ನಿಮಗೆ ಎಂಬ್ರಾಯ್ಡ್ರಿ ಇರುತ್ತೆ. ಸೇಮ್ ಏನು ಹೇಳ್ದೆ ಇದರಲ್ಲಿ ಅದೇ ಥರನೇ 16 ಇಂಚ್ ಎಕ್ಸಾಂಪಲ್ ತಗೊಳ್ಳೋಣ. ಈ ಕಡೆ ಮತ್ತೆ ಈ ಕಡೆ ಎರಡೂ ಕ್ಲಾತ್ಗೆ ಎಲಾಸ್ಟಿಕ್ ಹಾಕಿ ಅಟ್ಯಾಚ್ ಮಾಡಿರ್ತಾರೆ. ಎರಡು ಸೈಡ್ ನಿಮಗೆ ಕ್ಲಾತ್ಗೆ ಅಟ್ಯಾಚ್ ಮಾಡಿರ್ತಾರೆ, ಅಂದರೆ ಕ್ಲಾತ್ನ ಅಟ್ಯಾಚ್ ಮಾಡಿರ್ತಾರೆ. ಈ ಥರ ಟ್ಯಾಗ್ ಕಟ್ಟಲ್ಲ, ಆ ಕಡೆ ಈ ಕಡೆ ಎಲಾಸ್ಟಿಕ್. ಇವಾಗ ನೀವು ಮಿಡಿ ನೋಡ್ತೀರಾ ಅಲ್ವಾ, ಲಾಂಗ್ ಮಿಡಿ ಅಥವಾ ಮಿಡಿಗಳು ಶಾರ್ಟ್ ಮಿಡಿಗಳು ಬಂದರೆ ನಿಮಗೆ ಸೊಂಟದ ಹತ್ರ ಎಲಾಸ್ಟಿಕ್ ಇರುತ್ತೆ ಅಂತಂದರೆ ನೀವು ಲಾಂಗ್ ಮಿಡಿನೇ ತಗೋಬಹುದು. ಲಾಂಗ್ ಮಿಡಿಯಲ್ಲಿ ನಿಮಗೆ ಮೇಲ್ಗಡೆ ಎಲಾಸ್ಟಿಕ್ ಕೊಡ್ತಿರು. ಚಿಕ್ಕ ವಯಸ್ಸಲ್ಲೆಲ್ಲ ನಾವು ವೇರ್ ಮಾಡ್ತಾ ಇದ್ರಿ, ಗೊತ್ತಿರುತ್ತೆ. ಒಳಗಡೆ ಎಲಾಸ್ಟಿಕ್ ಇರ್ತಿತ್ತು, ಮೇಲ್ಗಡೆ ಕ್ಲಾತಲ್ಲಿ ಅದನ್ನು ಸ್ಟಿಚ್ ಮಾಡ್ತಾ ಇದ್ರು. ಸೇಮ್ ಅದೇ ಥರ ಫ್ರಂಟಲ್ಲಿ ಎಂಬ್ರಾಯ್ಡ್ರಿ ಬರುತ್ತೆ, ಆ ಕಡೆ ಈ ಕಡೆ ನಿಮಗೆ ಎಲಾಸ್ಟಿಕ್ ಹಾಕಿ ಒಳಗಡೆ ಸ್ಟಿಚ್ ಮಾಡ್ತಾರೆ. ಥರ್ಡ್ ಟೈಪ್ ಬಂದು ಕಂಪ್ಲೀಟ್ ನಿಮಗೆ ಎಂಬ್ರಾಯ್ಡ್ರಿನೇ ಬರುತ್ತೆ. ಅಂದರೆ ಫ್ರಂಟಿಂದ ಬ್ಯಾಕ್ ತನಕನೂ ಜಸ್ಟ್ ಇಲ್ಲಿ ಆ ಕಡೆ ಈ ಕಡೆ ಒಂದು 2 ಇಂಚಸ್ ನಿಮಗೆ ಕಟ್ಟೋದಿಡ್ತಾರೆ, ಇಲ್ಲಾಂದ್ರೆ ಎಲಾಸ್ಟಿಕ್ ಇಡ್ತಾರೆ. ಸೇಮ್ ಇದೇ ಥರ ಕಟ್ಟೋದಿಡ್ತಾರೆ, ಇಲ್ಲಾಂದ್ರೆ ಎಲಾಸ್ಟಿಕ್ ಇಡ್ತಾರೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಕಂಪ್ಲೀಟ್ ನಿಮಗೆ ಎಂಬ್ರಾಯ್ಡ್ರಿ ಬರುತ್ತೆ. ಸೊ ಇದೇನಕ್ಕೆ ನಾನು ಹೇಳ್ತಿದ್ದೀನಿ ಅಂತ ಅಂದರೆ, ನೀವೇನಾದರೂ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಆರ್ಡರ್ಸ್ ತಗೊಂಡ್ರಿ ವೇಸ್ಟ್ ಬೆಲ್ಟ್ಗೆ ಅಂದರೆ ಫಸ್ಟ್ ಇವು 3ರಲ್ಲಿ ಕಸ್ಟಮರ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. 3ಕ್ಕೂ ರೇಟು ಡಿಫ್ರೆಂಟ್ ಬರುತ್ತೆ. ಸೊ 3ಕ್ಕೂ ಕಸ್ಟಮರ್ ಹತ್ರ ನೀವು ಫಸ್ಟು ಕೇಳ್ಕೋಬೇಕು, ಈ ಥರ ಟ್ಯಾಗ್ ಕಟ್ಟೋ ಥರ ಬೇಕಾ, ಎಲಾಸ್ಟಿಕ್ ಬೇಕಾ, ಅಥವಾ ಫ್ರಂಟ್ ಆ್ಯಂಡ್ ಬ್ಯಾಕ್ ಕಂಪ್ಲೀಟ್ ನಿಮಗೆ ಎಂಬ್ರಾಯ್ಡ್ರಿ ಬೇಕಾ ಅಂತ ಮುಂಚೆನೇ ಕೇಳ್ಕೋಬೇಕು. ಇದು ನಿಮಗೆ ಟ್ಯಾಗು ಅಷ್ಟು ರೇಟ್ ಬರಲ್ಲ. ಎಂಬ್ರಾಯ್ಡ್ರಿ ಹೇಗೆ ಮಾಡ್ತೀರೋ ಇದು ಅದ್ರ ಮೇಲೆ ಡಿಪೆಂಡು. ಸೇಮ್ ನಿಮಗೆ ವೇಸ್ಟ್ ಬೆಲ್ಟ್ಗೆ ಸೇಮ್ ನಿಮಗೆ ಆರಿ ಎಂಬ್ರಾಯ್ಡ್ರಿ ಬ್ಲೌಸ್ ಮಾಡಿದಾಗ ರೇಟ್ ಫಿಕ್ಸ್ ಮಾಡ್ತೀರಲ್ವಾ, ಸೇಮ್ ಅದೇ ಥರನೇ ಇದನ್ನು ಸ್ಟಾರ್ಟಿಂಗ್ 300 ಸ್ಟಾರ್ಟ್ ಆಗುತ್ತೆ. ಈಗ ರೆಡಿಮೇಡ್ ವೇಸ್ಟ್ ಬೆಲ್ಟ್ಗಳು ಕೂಡ ಬಂದಿದೆ, ಬಟ್ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಥ್ರೆಡ್ ಬಿಚ್ಕೊಂಡು ಹಂಗೆ ಬೀಡ್ಸ್ಗಳೆಲ್ಲ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಕಸ್ಟಮರ್ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ಇದಕ್ಕೆ ಪ್ರೈಸ್ ಕಮ್ಮಿ ಬೀಳುತ್ತೆ, ಅದಕ್ಕಿಂತ ಸ್ವಲ್ಪ ಇದು ಜಾಸ್ತಿ, ಇದಕ್ಕಿಂತ ಕಂಪ್ಲೀಟ್ ಇದು ಜಾಸ್ತಿ ಬೀಳುತ್ತೆ. ನೀವು ಎಂಬ್ರಾಯ್ಡ್ರಿದನ್ನು ಮಾಡೋಕ್ಕೆ ಎಷ್ಟು ಟೈಮ್ ತಗೋತೀರಾ ಪ್ಲಸ್ ಸ್ಟಿಚಿಂಗ್ಗೆ, ಟೈಮ್ ಪ್ಲಸ್ ಸ್ಟಿಚಿಂಗು ನೀವೇ ಮಾಡಂಗಿದ್ರೆ ಸ್ಟಿಚಿಂಗಿಗೆ ನೀವು ಏನು ಕಾಸ್ಟ್ ಮಾಡ್ತೀರಾ ಅದು, ಇಲ್ಲಾಂದರೆ ಟೈಲರಿಗೆ ಕೊಡ್ತೀನಿ ಅಂದರೆ ಅವ್ರ ಹತ್ರ ಮುಂಚೆನೇ ಕನ್ಫರ್ಮ್ ಮಾಡ್ಕೊಳ್ಳಿ. ಇವು 3 ಥರ ಸ್ಟಿಚ್ ಮಾಡಿದ್ರೆ ನೀವು ಯಾವ ಥರ ಕಾಸ್ಟನ್ನ ತಗೋತೀರಾ. ಸೊ ಇದು 3 ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. 3 ಥರನೂ ನೀವು ಟ್ರೈ ಮಾಡ್ಬೋದು. ಸೊ ನಾನಿವಾಗ ಸುಮ್ಮನೆ ವೇಸ್ಟ್ ಬೆಲ್ಟ್ ಮಾಡಿ ಈ ಕ್ಲಾತಲ್ಲಿ ವೇಸ್ಟ್ ಮಾಡೋದಕ್ಕಿಂತ ಜಸ್ಟ್ ಸ್ಯಾಂಪಲ್ಗೆ ಒಂದು ಲೈನ್ನ ತೋರಿಸ್ತೀನಿ ನಿಮಗೆ. ಇದು ಬಂದು ವೇಸ್ಟ್ ಬೆಲ್ಟ್. ವೇಸ್ಟ್ ಬೆಲ್ಟಲ್ಲಿ ಒಬ್ಬೊಬ್ರು ಕೇಳ್ತಾರೆ ನಿಮಗೆ 1 ಇಂಚ್ ಅಷ್ಟು ಸಾಕಾಗಿರುತ್ತೆ ನನಗೆ, ಇಲ್ಲ 1.5 ಇಂಚ್ ಬೇಕು. ವಿಡ್ತ್ ಕೂಡ ಕೇಳ್ಕೊಳ್ಳಿ, ಲೆಂತ್ ಅಲ್ದೇನೆ ಕಸ್ಟಮರ್ ಹತ್ರ ವಿಡ್ತ್ ಕೂಡ ಕೇಳ್ಕೋಬೇಕು. 1 ಇಂಚಲ್ಲಿ ವೇಸ್ಟ್ ಬೆಲ್ಟ್ ಬೇಕಾ, 1.5 ಇಂಚಲ್ಲಿ ವೇಸ್ಟ್ ಬೆಲ್ಟ್ ಬೇಕಾ, ಇದು ದಪ್ಪ ಎಷ್ಟು ಬೇಕು,
ಅಂದರೆ ಬ್ಲೌಸಿದು ಏನು ಡಿಸೈನ್ ಮಾಡಿರ್ತೀರಾ ಅದರಲ್ಲೇ ಸೇಮ್ ವರ್ಕ್ನ ನಮಗೆ ಮಾಡಿಕೊಡಿ ಅಂತ ಕೇಳ್ತಾರೆ. ಸೊ ಇವಾಗ ನೀವು ಬ್ಲೌಸ್ ಪೀಸಲ್ಲಿ ವೇಸ್ಟ್ ಬೆಲ್ಟ್ಗೆ ಯಾವ ಕಡೆ ಕ್ಲಾತ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ಫ್ರಂಟ್, ಈಗ ನೋಡಿ ನಾನು ಬರೆದಿದ್ದೀನಿ, ಇಲ್ಲಿ ಕೂಡ ಬಾರ್ಡರ್ ಇರುತ್ತೆ, ಇಲ್ಲಿ ಕೂಡ ಬಾರ್ಡರ್ ಇರುತ್ತೆ. ಬ್ಯಾಕ್ ನೆಕ್ಕು ಸ್ಲೀವ್ಸು ಫ್ರಂಟ್ ನೆಕ್ಕು ಮಾರ್ಕ್ ಮಾಡಿರ್ತೀರಾ. ಸೊ ಫ್ರಂಟ್ ನೆಕ್ಗೆ ಆಪೋಸಿಟ್ ಸೈಡ್ ಏನಿರುತ್ತೆ ಈ ಕಡೆ ನೀವು ವರ್ಕ್ನ ಮಾಡಬೇಕು. ಸೊ ವರ್ಕ್ ಮಾಡೋಕ್ಕೆ ಎಷ್ಟು ನೀವು ಡಿಸ್ಟೆನ್ಸ್ ಅಂದರೆ ವಿಡ್ತನ್ನ ತಗೋಬೇಕು ಅಂತ ಅಂದರೆ ನಾನಿಲ್ಲಿ ಒಂದು ರಫ್ ಸ್ಕೆಚ್ನ ಮಾಡಿದ್ದೀನಿ, ಇನ್ನೊಂದ್ಸತ ಮಾಡಿ ತೋರಿಸ್ತೀನಿ. ಇದು ಬಂದು ನಿಮಗೆ 1.5 ಇಂಚಷ್ಟು ನಿಮಗೆ ವೇಸ್ಟ್ ಬೆಲ್ಟ್ ಇರುತ್ತೆ. ಸೊ ಇದ್ರ ಮೇಲೆ 1/2 ಇಂಚ್ ಬಿಡಬೇಕು ಫೋಲ್ಡ್ ಮಾಡೋಕ್ಕೆ. ಆ್ಯಂಡ್ ಈ ಕಡೆ ಬಂದು ಸೇಮ್ ಇದು ಎಕ್ಸಾಕ್ಟ್ ಏನಿರುತ್ತೆ ಇದಕ್ಕೆ 1/2 ಇಂಚ್ ಎಕ್ಸ್ಟ್ರಾ 2 ಇಂಚ್ ಬಿಡಬೇಕು. ಸೊ ಇದನ್ನು ಅವರು ಫೋಲ್ಡ್ ಮಾಡಿ ಮತ್ತೆ ಅದ್ರ ಒಳಗಡೆಯಿಂದ ಫೋಲ್ಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಟೋಟಲ್ ನಿಮ್ಗೆ ಇಲ್ಲ ಅಂದ್ರೂ 5 ಇಂಚಷ್ಟು ಕ್ಲಾತ್ ಬೇಕಾಗುತ್ತೆ ವೇಸ್ಟ್ ಬೆಲ್ಟ್ನ ಸ್ಟಿಚ್ ಮಾಡೋಕ್ಕೆ, ವರ್ಕ್ ಮಾಡೋಕ್ಕೆ. ಕ್ಲಾತ್ 5 ಇಂಚಷ್ಟು ಬೇಕಾಗುತ್ತೆ, ಬಟ್ ನೀವು ವರ್ಕ್ ಮಾಡೋದು 1.5 ಇಂಚ್ ಅಷ್ಟೇ. ನೀವು ಕನ್ಫ್ಯೂಸ್ ಆಗಿಬಿಡಿ 5 ಇಂಚಷ್ಟು ವರ್ಕ್ ಮಾಡಬೇಕಂತ ಇಲ್ಲ, 1.5 ಇಂಚಷ್ಟೇ ವರ್ಕ್ ಮಾಡೋದು. ಅದಕ್ಕೆ ಕ್ಲಾತು 5 ಇಂಚಷ್ಟು ಬೇಕಾಗುತ್ತೆ. ಸೊ ಅವ್ರನ್ನೇ ಕೇಳ್ಕೊಡಿ, ಬಾರ್ಡರ್ ಏನಾದರೂ ಬೇಕಾ ನಿಮಗೆ ವರ್ಕ್ ಅಂದರೆ ಬಾರ್ಡರ್ ಮೇಲೆ ವರ್ಕ್ ಮಾಡ್ಕೊಡ್ಬೇಕಾ, ಇಲ್ಲ ಬ್ಲೌಸ್ ಪೀಸ್ದು ಬ್ಲೌಸ್ ಮೇಲೆ ಏನು ಎಂಬ್ರಾಯ್ಡ್ರಿ ಮಾಡಿರ್ತೀನಿ ಸೇಮ್ ಎಂಬ್ರಾಯ್ಡ್ರಿ ನೀವು ವೇಸ್ಟ್ ಬೆಲ್ಟ್ಗೆ ಮಾಡಿಕೊಟ್ರೆ ಸಾಕಾಗುತ್ತಾ ಅಂತ. ಸೊ ಇದು ಹೆಂಗೆ ಮಾರ್ಕ್ ಮಾಡಬೇಕಂದ್ರೆ ಈಗ 1.5 ಇಂಚ್ ಇದೆ ಇದು ಸ್ಕೇಲು. ಸೊ ಮೇಲ್ಗಡೆ ಒಂದು ಲೈನು ಕೆಳಗಡೆ ಒಂದು ಲೈನ್ ಹಾಕೋತೀರಾ. ಸೊ ಇದು ಬಂದು ನಿಮಗೆ ವೇಸ್ಟ್ ಬೆಲ್ಟ್. ನಾನಿಲ್ಲಿ ರೆಫರೆನ್ಸಿಗೆ ತೋರಿಸ್ತಾ ಇರೋದು, ಕಂಪ್ಲೀಟ್ ಎಂಬ್ರಾಯ್ಡ್ರಿ ಮಾಡೋದಕ್ಕಿಂತ ನಿಮಗೆ ಈ ಥರ ತೋರಿಸೋದು ಅರ್ಥ ಆಗುತ್ತೆ ಅಂತ. ಯಾಕಂದರೆ ಎಂಬ್ರಾಯ್ಡ್ರಿ ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟು ಆಗಿದೆ, ಇದು ಜಸ್ಟ್ ನಿಮ್ಮ ರೆಫರೆನ್ಸಿಗೆ ನಾನು ವೇಸ್ಟ್ ಬೆಲ್ಟ್ದು ಐಡಿಯಾ ಕೊಡ್ತಾ ಇರೋದು. ಸೊ ಈ ಥರ ನೀವು ಮಾರ್ಕ್ ಮಾಡಿ ಆದಮೇಲೆ 1.5 ಇಂಚಿಗೆ ಮೇಲ್ಗಡೆ 3 ಲೈನ್ ಜರಿ ಥ್ರೆಡ್, ಬ್ಲೌಸಿಗೆ ಹೆಂಗೆ ಹಾಕ್ತೀರಾ ಅದೇ ಥರ ಮೇಲ್ಗಡೆ 3 ಲೈನ್ ಜರಿ ಥ್ರೆಡ್, ಕೆಳಗಡೆ 3 ಲೈನ್ ಜರಿ ಥ್ರೆಡ್. ಅವ್ರಿಗೆ ಇಲ್ಲಿ ಸ್ಟಿಚ್ ಮಾಡೋಕ್ಕೆ ನೀವು ಸ್ಟಿಫ್ನೆಸ್ ಕೊಟ್ಟಂಗೆ ಅದು ಜರಿ ಥ್ರೆಡ್ಡಲ್ಲಿ ಆ ಕಡೆ ಈ ಕಡೆ 3 ಜರಿ ಲೈನ್ ಹಾಕಿದ್ರೆ, ಇಲ್ಲ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಿದ್ರು ಓಕೆ, 3 ಲೈನ್ ಇರಬೇಕು, 3 ಲೈನ್ ಇರಬೇಕು. ಸಿಲ್ಕ್ ಥ್ರೆಡ್ ಆದ್ರೂ ಓಕೆ, ಜರಿ ಥ್ರೆಡ್ ಆದ್ರೂ ಓಕೆ. ಆಮೇಲೆ ಅದ್ರ ಒಳಗಡೆ ನೀವು ಯಾವುದೇ ವರ್ಕ್ ಮಾಡಿದ್ರು ಕಸ್ಟಮರ್ ಕೇಳಿರೋದು ನಿಮಗೆ ಟೈಲರ್ ಆಗಲಿ ನೀವಾಗಲಿ ಸ್ಟಿಚ್ ಮಾಡ್ಕೋಬೋದು, ಯಾವುದೇ ಪ್ರಾಬ್ಲಮ್ ಇರಲ್ಲ. ಅವರೇ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಕೂಡ ಟ್ಯಾಗ್ ಹಾಕ್ಬೇಕಾ ಎಲಾಸ್ಟಿಕ್ ಹಾಕ್ಬೇಕಾ ನೀವು ಹೇಳಿದ್ರೆ ಸ್ಟಿಚ್ ಮಾಡಿ ಕೊಡುತ್ತಾರೆ. ಸೊ ಇದಿಷ್ಟು ವೇಸ್ಟ್ ಬೆಲ್ಟ್ದು ಐಡಿಯಾ. ಸೊ ನೀವು ಮಾಡೋಕ್ಕಿಂತ ಮುಂಚೆ ಕಸ್ಟಮರ್ನ ಹೆಂಗೆ ಏನು ಡೀಟೇಲ್ಸ್ ಕೇಳ್ಕೊಂಡು ಆಮೇಲೆ ವರ್ಕ್ ಮಾಡೋದು ನಾನು ರೆಫರ್ ಮಾಡ್ತೀನಿ. ಸೊ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಕೂತ್ಕೊಂಡು ಒಂದ್ಸತ ಇದೇ ಥರ ಬರೆದು ನೀವು ಪ್ರಾಕ್ಟೀಸ್ ಮಾಡಿ, ಅರ್ಥ ಆಗುತ್ತೆ. ನಿಮ್ಗೇನಾದರೂ ಡೌಟ್ಸ್ ಇತ್ತಂತ ಅಂದರೆ ನನಗೆ ಮೆಸೇಜಸ್ ಹಾಕಿ ನಾನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.